ಮಂಜುನಾಥ್ ಶೆಟ್ಟಿ. ನೀವು ಮೊದಲು ಏನು ಬಿಸ್ನೆಸ್ ಮಾಡ್ತಿದ್ರಿ, ಏನು ವರ್ಕ್ ಮಾಡ್ತಿದ್ರಿ? ನಾನು 1991 ಮುಂಬೈಗೆ ಹೋದ್ದೀನಿ. ಮುಂಬೈಗೆ ಹೋಗಿ ಒಂದು 2 ವರ್ಷ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಅನಂತರ ಸ್ವಂತ ಟೀ ಸ್ಟಾಲ್ ಮಾಡಿ ಕ್ಯಾಂಟೀನ್ ಮಾಡಿದ್ದೀನಿ. ಅನಂತರ ಅದರಿಂದಾಗಿ ನಾನು ಮುಂದೆ ಹೋಟೆಲ್ ಮಾಡಿದ್ದೀನಿ. ಮುಂಬೈ ಛತ್ರಪತಿ ಶಿವಾಜಿ ಟರ್ಮಿನಸ್ ರೈಲ್ವೆ ಕ್ಯಾಂಟೀನ್ ಅಂದರೆ ಮೋಟರ್ಮ್ಯಾನ್ ಗಾರ್ಡ್ಸ್ ಕ್ಯಾಂಟೀನ್ ಅಂದರೆ 16 ವರ್ಷ ನಾನು ಓನಾಗಿ ನಡೆಸಿದ್ದೀನಿ. ಅಂದರೆ ದೊಡ್ಡ ಕ್ಯಾಂಟೀನ್, ಇಂಡಿಯನ್ ರೈಲ್ವೇದಲ್ಲಿ ದೊಡ್ಡ ಕ್ಯಾಂಟೀನ್, ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿಂದ ಅಂದರೆ ಅದು ಪ್ರತಿ ವರ್ಷ ಇಲೆಕ್ಷನ್ ಆಗ್ತದಲ್ಲ, ಇಲೆಕ್ಷನ್ ಆದ ತಕ್ಷಣ 2 ಇಯರ್ಸ್ ಒಮ್ಮೆ ಇಲೆಕ್ಷನ್ ಆಗ್ತದೆ ಕ್ಯಾಂಟೀನಿಗೆ. ಇಲೆಕ್ಷನ್ ಆದಾಗ ನೆಕ್ಸ್ಟ್ ಇಲೆಕ್ಷನಲ್ಲಿ 14ರಲ್ಲಿ ನಮಗೆ ಟೆಂಡರ್ ಹೋಯಿತು, ಅಂದರೆ ಯೂನಿಯನ್ ಬೇರೆ ಬಂತು. ಹಾಗಾಗಿ ಅಲ್ಲಿ ನಾವು ಬಿಡಬೇಕಾಯ್ತು. ಅದನ್ನು ಬಿಟ್ಟ ತಕ್ಷಣ ನಾನು ಮಾಡಿದರೆ ಮುಂಬೈ ಸೆಂಟ್ರಲ್ GM ಆಫೀಸ್ ಕ್ಯಾಂಟೀನ್ ಅಷ್ಟಾಗಿದೆ. ಮತ್ತೊಂದು ಕ್ಯಾಂಟೀನ್, ಇನ್ನೊಂದು ಕ್ಯಾಂಟೀನ್, ಇನ್ನೊಂದು ಕ್ಯಾಂಟೀನ್ 2 ಇದ್ದು. ಅದನ್ನು ನಡೆಸ್ತಾ ಏನು ಮಾಡ್ತೀನಿ, ಅದನ್ನು ಆಫೀಸ್ ಕ್ಯಾಂಟೀನ್ ಅಲ್ವಾ, ಅದನ್ನು ನನ್ನ ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ. ಅವನೇ ಹ್ಯಾಂಡಲ್ ಮಾಡಲಿಕ್ಕೆ ಅವನು ಬಿಟ್ಟಿದ್ದೀನಿ. ಆನಂತರ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ಬಂದು 10 ವರ್ಷ ಆಯಿತು. 10 ವರ್ಷದ ನಂತರ ನಾನು ಈ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಬೇಕಂತ? ಒಂದು 2.5 ಲಕ್ಷ. ಮೊದಲು ಪ್ರಾಫಿಟ್ ಎಷ್ಟು ಆಗ್ತಿತ್ತು ಯಾವಾಗ? ಸ್ಟಾರ್ಟಿಂಗಲ್ಲಿ? ಇಲ್ಲಿ ಸ್ಟಾರ್ಟಿಂಗ್ ಒಂದು ಮಂತ್ಲಿ ಒಂದು 40,000 ಎಲ್ಲ ತೆಗೆದು ನಿಮ್ಗೆ 40,000 ಉಳಿತು. ಇವಾಗ ಅದೇ ಯಾವುದು ಕೋವಿಡ್ ಟೈಮ್ ಅಲ್ಲ, ಈಗ ಅಷ್ಟೇ ನಮ್ಮದು ಸ್ಯಾಲರಿ ಹೋಗ್ತಾನೆ ಅಷ್ಟೇ. ಸ್ಯಾಲರಿ ಹೋಗದೆ ನಾವು ಬೇರೆ ಕಡೆ ವರ್ಕ್ ಮಾಡಿದರೆ ನಮಗೂ ಪ್ರಾಬ್ಲಮ್ ಆಗ್ತದೆ. ನಾವು ಸ್ವಂತ ಮತ್ತು ಹೊರಗಡೆ ಕೆಲಸ ಮಾಡಿ ವ್ಯತ್ಯಾಸ ಇರ್ತದೆ. ಇದರಲ್ಲಿ ಯಾವುದು ಬಂಧನ ಇರುವುದಿಲ್ಲ, ಫ್ರೀ ಆಗಿರ್ತೀವಿ, ಹೋಗ್ಬೋದು ಬರ್ಬೋದು. ಅದಕ್ಕಾಗಿ ಯಾರನ್ನಾದ್ರೂ ನೋಡಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ರು, ನಿಮಗೆ ಅಂದರೆ ನಾನು 2 ವರ್ಷ ವರ್ಕ್ ಮಾಡಿದ ನಂತರ ನಾನು ಸ್ವಂತ ಮಾಡಬೇಕಂತ ಮೊದಲಿಂದ ಆಸೆ ಆಯಿತು. ಫಸ್ಟಿಂದ ಏನಾದರೂ ಮಾಡಿ ಸ್ವಂತ ಮಾಡಬೇಕಂತ. ಅದಕ್ಕಾಗಿ ಕೋವಿಡ್ ಟೈಮಲ್ಲಿ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಕೋವಿಡ್ ಟೈಮಲ್ಲಿ ಅಂದರೆ ಪಾರ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀವಿ ನಾವು ಅಲ್ವಾ, ಅವಾಗ ನಮ್ದು ಏನಾದರೂ ಖರ್ಚು ನಡೀತಿತ್ತು ಅಷ್ಟೇ, ಸೇವಿಂಗ್ ಏನಿಲ್ಲ ಅಷ್ಟೇ. ಮತ್ತೇನಾದರೂ ಸಜೆಷನ್ ಹೇಳಬೇಕಂದ್ರೆ, ಯಾರಾದರೂ ಬಿಸ್ನೆಸ್ ಓಪನ್ ಮಾಡಬೇಕಂದ್ರೆ ಏನಾದರೂ ಹೇಳ್ತೀರಾ? ಓಪನ್ ಮಾಡಬೇಕಂದ್ರೆ ಅಂದರೆ ಅವ್ರವ್ರ ಬಿಸ್ನೆಸ್ ಮೇಲೆ ಡಿಪೆಂಡ್ ಅಲ್ವಾ. ಅವ್ರು ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಆ ಬಿಸ್ನೆಸ್ ಮೇಲೆ ಡಿಪೆಂಡು. ಟೀ ಅಂಗಡಿ ಮಾಡೋದಾದ್ರೆ 4-5 ಲಕ್ಷ ಬೇಕಾಗ್ತದೆ. ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಬೇರೆ ಬೇರೆ ಹಣಗಳು ಬೇಕಾಗ್ತದೆ ಅಲ್ವಾ. ಆ ಲೆಕ್ಕ ಅವ್ರು ಯಾವ ಬಿಸ್ನೆಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಓಕೆ.